ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ಲ ಸ್ನೇಹಿತರಿಗೆ ಒಂದು ಚಿಕ್ಕ ಮನವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗೆ ತುಂಬ ಸ್ಫೂರ್ತಿ ಸಿಗುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಂದಗೋಕುಲ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಜೀವನದಲ್ಲಿ ಒಂದು ಮಾತಿದೆ, ಸುಳ್ಳು ಎಷ್ಟೇ ಬುದ್ಧಿವಂತಿಕೆಯಿಂದ ಓಡಿದರೂ ಸತ್ಯ ಒಂದು ದಿನ ಅದನ್ನು ಹಿಡಿದು ಬಿಡುತ್ತದೆ. ಈಗ ಪ್ರಿಯಾ ಜೀವನದಲ್ಲೂ ಅದೇ ಕ್ಷಣ ಹತ್ತಿರ ಬರುತ್ತಿದೆ. ಇಷ್ಟು ದಿನ ಯಾರಿಗೂ ಗೊತ್ತಾಗದೆ ಮರೆಮಾಚಿದ ಸತ್ಯ ಈಗ ಮನೆಯವರ ಮುಂದೆ ಬಯಲಾಗುವ ಹಂತಕ್ಕೆ ಬಂದಿದೆ. ಈ ಸಂಚಿಕೆಯಲ್ಲಿ ಪ್ರತಿಯೊಂದು ದೃಶ್ಯವೂ ಎಮೋಷನಲ್, ಸಸ್ಪೆನ್ಸ್ ಮತ್ತು ಶಾಕಿಂಗ್ ಆಗಲಿದೆ. ಮೊದಲಿಗೆ ಚಂದ್ರಕಾಂತ್ ಶ್ರೀಕಾಂತ್ ಮೇಲೆ ಭಾರೀ ಕೋಪದಿಂದ ಕೂಗಾಡುತ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ? ನಿನಗೆ ಅಷ್ಟು ಅರ್ಥ ಆಗಲ್ವಾ ಎಂದು ಪ್ರಶ್ನೆ ಮಾಡುತ್ತಾರೆ. ಆ ಸಮಯದಲ್ಲಿ ಚಂದ್ರಕಾಂತ್ ಮಧ್ಯೆ ಬಂದು, ನನ್ನ ಮಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಶ್ರೀಕಂಠ ಯಾವುದೇ ತಪ್ಪು ಮಾಡುವವನಲ್ಲ. ಅಮೂಲ್ಯ ಮಾಡಿದ ರೀತಿ ನಮ್ಮ ಮನೆಯ ಮರ್ಯಾದೆ ಕಳೆಯೋದಿಲ್ಲ. ಅವನ ಬಗ್ಗೆ ಯಾರೂ ಕೆಟ್ಟದಾಗಿ ಮಾತನಾಡಬೇಡಿ ಎಂದು ಮಗನ ಪರವಾಗಿ ನಿಲ್ಲುತ್ತಾರೆ. ಇಲ್ಲಿ ಒಂದು ತಂದೆಯ ನಂಬಿಕೆ ಎಷ್ಟೊಂದು ದೊಡ್ಡ ಶಕ್ತಿ ಅನ್ನೋದನ್ನು ಈ ದೃಶ್ಯ ತೋರಿಸುತ್ತದೆ. ಲೋಕವೇ ಅನುಮಾನ ಪಟ್ಟರೂ ತಂದೆ ಮಾತ್ರ ಮಗನನ್ನು ನಂಬಿದರೆ ಅವನಿಗೆ ಅದು 1000 ಜನರ ಬೆಂಬಲಕ್ಕೆ ಶಕ್ತಿಯಾಗುತ್ತದೆ. ಇದೇ ಭಾವನೆ ಚಂದ್ರಕಾಂತ್ ಮಾತುಗಳಲ್ಲಿ ಕಾಣಿಸುತ್ತದೆ. ಸೂರ್ಯಕಾಂತ್ ಮಾತ್ರ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ಶ್ರೀಕಂಠ ತನ್ನ ತಂದೆಯ ಬಳಿ, ಅಪ್ಪ, ನೀವು ಯಾವುದಕ್ಕೂ ಚಿಂತಿಸಬೇಡಿ. ನಮ್ಮ ಮನೆಯ ಗೌರವವನ್ನು ನಾನು ಉಳಿಸುತ್ತೇನೆ. ಎಲ್ಲರ ಮುಂದೆಯೂ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ ಎಂದು ಮಾತು ಕೊಡುತ್ತಾನೆ. ಅದಕ್ಕೆ ಚಂದ್ರಕಾಂತ್, ಅಮೂಲ್ಯ ಮಾಡಿದ ಮೋಸಕ್ಕೆ ಸರಿಯಾದ ಉತ್ತರ ಕೊಡಬೇಕು. ನಮ್ಮನ್ನು ಅವಮಾನ ಮಾಡಿದ ಎಲ್ಲರಿಗೂ ನಾವು ಯಾರು ಅನ್ನೋದನ್ನು ತೋರಿಸು ಎಂದು ಧೈರ್ಯ ತುಂಬುತ್ತಾರೆ. ಇನ್ನೊಂದು ಕಡೆ ನಂದ ತುಂಬ ಖುಷಿಯಾಗಿ ಮನೆಗೆ ಬರುತ್ತಾರೆ. ಎಲ್ಲರೂ ಇಲ್ಲಿ ಬನ್ನಿ, ಇಂದು ನಿಮಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಎಂದು ಎಲ್ಲರನ್ನೂ ಕರೆಯುತ್ತಾರೆ. ಗಿರಿಜಾಗೂ ಏನಾಗಿದೆ ಎಂದು ಅರ್ಥವಾಗುವುದಿಲ್ಲ. ಆಗ ನಂದ ತಮ್ಮ ಕೈಯಿಂದ ಹೊಸ ಮಾಂಗಲ್ಯ ಸರವನ್ನು ತೋರಿಸಿ, ಪ್ರಿಯಾಳ ತಾಳಿಶಾಸ್ತ್ರವನ್ನು ಅದ್ಧೂರಿಯಾಗಿ ಮಾಡಬೇಕು, ಅದಕ್ಕೋಸ್ಕರ ಈ ಚಿನ್ನದ ಮಾಂಗಲ್ಯ ಸರ ತಂದಿದ್ದೇನೆ ಎಂದು ಹೇಳುತ್ತಾರೆ. ಇದನ್ನು ನೋಡಿದ ಮನೆಯವರೆಲ್ಲ ಸಂತೋಷಪಡುತ್ತಾರೆ. ಪ್ರಿಯಾಳ ಮುಖದಲ್ಲೂ ನಗು ಮೂಡುತ್ತದೆ. ಆದರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ಭಯ ಅಡಗಿರುತ್ತದೆ. ಯಾಕೆಂದರೆ ನಂದ ಅಲ್ಲೇ ಮತ್ತೊಂದು ಮಾತು ಹೇಳುತ್ತಾರೆ. ಪ್ರಿಯಾ, ನಿನ್ನದು ಮಾತ್ರ ಅಲ್ಲ, ಮೀನಾ, ಅಮ್ಮು ಎಲ್ಲರ ಚಿನ್ನದ ಒಡವೆಗಳನ್ನು ವಾಪಸ್ ತಂದಿದ್ದೀನಿ ಎಂದು ಹೇಳುತ್ತಾರೆ. ಅಷ್ಟೇ, ಪ್ರಿಯಾಳ ಹೃದಯ ಬಡಿತ ಅಲ್ಲೇ ಜೋರಾಗುತ್ತದೆ. ಸ್ನೇಹಿತರೆ, ಕೆಲವೊಮ್ಮೆ ಒಂದೇ ಒಂದು ಮಾತು ಸಾಕು, ಮನಸ್ಸಿನಲ್ಲಿರುವ ಎಲ್ಲ ಧೈರ್ಯ ಕ್ಷಣದಲ್ಲಿ ಕುಸಿಯುವಂತೆ ಮಾಡುತ್ತದೆ. ಈಗ ಪ್ರಿಯಾಳ ಪರಿಸ್ಥಿತಿಯೂ ಅದೇ ಆಗಿದೆ. ಅಯ್ಯೋ ದೇವರೇ, ನನ್ನ ನಕಲಿ ಒಡವೆ ಈಗಲೇ ಸಿಕ್ಕಿಬಿಟ್ಟರೆ ನನ್ನ ಜೀವನವೇ ಮುಗಿಯುತ್ತದೆ ಎಂದು ಒಳಗೊಳಗೆ ನಡುಗುತ್ತಾಳೆ. ಪ್ರಿಯಾ ತನ್ನ ಒಡವೆ ತೆಗೆದುಕೊಳ್ಳುತ್ತಾಳೆ. ನಂತರ ಪ್ರಿಯಾಳ ಸರವನ್ನು ಕೈಗೆತ್ತಿಕೊಂಡು ನೋಡಿದರೆ ತಕ್ಷಣ, ಅಯ್ಯೋ, ಇದು ಚಿನ್ನದ ಹಾಗೆ ಕಾಣಿಸುತ್ತಿಲ್ಲವಲ್ಲ ಎಂದು ಹೇಳುತ್ತಾಳೆ. ಈ ಒಂದು ಮಾತು ಮನೆಯಲ್ಲಿ ಭಾರೀ ಸ್ಫೋಟಕವಾಗುವಂತೆ ಮಾಡುತ್ತದೆ. ಗಿರಿಜಾ ಕೂಡ, ನೋಡಿ ಪ್ರಿಯಾ, ಇದು ಹೇಗೆ ಸಾಧ್ಯ? ನಿನ್ನ ಚಿನ್ನದ ಸರಕ್ಕೆ ಏನಾಗಿದೆ ಎಂದು ಕೇಳುತ್ತಾರೆ. ಪ್ರಿಯಾಳಿಗೆ ಮಾತೇ ಬರುವುದಿಲ್ಲ. ಮಾಧವ ಸರವನ್ನು ಪರಿಶೀಲಿಸಿ, ಅಪ್ಪ, ಇದು ಚಿನ್ನದ ಸರವೇ ಅಲ್ಲ ಎಂದು ಹೇಳಿಬಿಡುತ್ತಾರೆ. ಈ ಒಂದು ಮಾತು ಕೇಳುತ್ತಿದ್ದಂತೆ ನಂದ ಕುಳಿತಿದ್ದ ಜಾಗದಿಂದಲೇ ಎದ್ದು ನಿಂತುಕೊಂಡು ಶಾಕ್ ಆಗುತ್ತಾರೆ. ಮನೆಯವರೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾರೆ. ಪ್ರಿಯಾಳ ಮುಖದಲ್ಲಿ ಬೆವರು, ಭಯ, ಗಾಬರಿ ಮಾತ್ರ ಕಾಣಿಸುತ್ತದೆ. ಮೀನಾ ಕೂಡ ಪ್ರಿಯಾಳನ್ನು ಪ್ರಶ್ನಿಸುತ್ತಾಳೆ. ಅಕ್ಕ, ಮತ್ತೆ ನಮ್ಮನ್ನೇ ಮೋಸ ಮಾಡಿದ್ರಾ? ಈಗ ತಾನೇ ಮಾವ ನಿಮ್ಮನ್ನು ಕ್ಷಮಿಸಿ ಒಪ್ಪಿಕೊಂಡಿದ್ದಾರೆ, ಮತ್ತೆ ಇದೇ ತಪ್ಪಾ ಎಂದು ಕೇಳುತ್ತಾಳೆ. ಗಿರಿಜಾ ಕೂಡ ಕೋಪದಿಂದ, ನಿನ್ನ ಮನೆಯವರು ಸೇರಿಕೊಂಡು ನಮ್ಮನ್ನು ಮೋಸ ಮಾಡಿದ್ರಾ? ಇಷ್ಟು ದಿನ ನಮ್ಮ ನಂಬಿಕೆ ಇದೇ ಪ್ರತಿಫಲನ ಎಂದು ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಪ್ರಿಯಾ ಮಾತ್ರ ಅಳುತ್ತಾ, ಮಾವ, ನನಗೆ ಇದ್ಯಾವುದೂ ಗೊತ್ತಿಲ್ಲ. ಮದುವೆ ದಿನ ನಾವು ನಿಜವಾಗಿಯೂ ಚಿನ್ನದ ಸರವನ್ನೇ ತಂದಿದ್ದೆವು.
ಯಾರು ಮಧ್ಯೆ ಬದಲಾಯಿಸಿದ್ದಾರೆ ಎಂದು ಹೇಳುತ್ತಾಳೆ. ಆದರೆ ಈ ಮಾತನ್ನು ಯಾರೂ ನಂಬುವ ಪರಿಸ್ಥಿತಿಯಲ್ಲಿರುವುದಿಲ್ಲ. ಇಲ್ಲೇ ಪ್ರಿಯಾ ಇನ್ನೊಂದು ದೊಡ್ಡ ತಪ್ಪು ಮಾಡುತ್ತಾಳೆ. ಈ ಮನೆಯಲ್ಲೇ ಯಾರಾದರೂ ದುಡ್ಡಿಗಾಗಿ ಬದಲಾಯಿಸಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸುತ್ತಾಳೆ. ಈ ಮಾತು ಕೇಳಿದ ಅಮ್ಮು ಮತ್ತು ಮೀನಾ ಇಬ್ಬರೂ ಶಾಕ್ ಆಗುತ್ತಾರೆ. ಈ ಮನೆಯಲ್ಲಿ ಅಂಥವರು ಯಾರೂ ಇಲ್ಲ, ನಮ್ಮ ಮನೆಯವರ ಮೇಲೆ ನಮಗೆ ಅನುಮಾನ ಇಲ್ಲ ಎಂದು ಪ್ರಶ್ನಿಸುತ್ತಾರೆ. ಮಾಧವ ಮಾತ್ರ ಮೊದಲಿನಿಂದಲೂ ಪ್ರಿಯಾಳ ಮೇಲೆ ಅನುಮಾನ ಹೊಂದಿದ್ದರಿಂದ ಇದನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ, ಸತ್ಯ ಏನೇ ಇರಲಿ ಹೊರಗೆ ಬರಲೇಬೇಕೆ ಎಂದು ಗಟ್ಟಿಯಾಗಿ ಹೇಳುತ್ತಾರೆ. ಸ್ನೇಹಿತರೆ, ಇಲ್ಲಿಂದ ಕತೆ ಮತ್ತೊಂದು ದೊಡ್ಡ ತಿರುವು ಪಡೆಯಲಿದೆ. ಇಷ್ಟು ದಿನ ತನ್ನ ಡ್ರಾಮಾ ಮತ್ತು ಕಣ್ಣೀರಿನಿಂದ ಎಲ್ಲರನ್ನೂ ನಂಬಿಸಿದ್ದ ಪ್ರಿಯಾಳ ಸುಳ್ಳಿನ ಗೋಡೆ ನಿಧಾನವಾಗಿ ಕುಸಿಯಲು ಆರಂಭವಾಗಿದೆ. ಈಗ ನಂದನು ಅನುಮಾನ ಶುರುವಾಗುತ್ತದೆ. ಗಿರಿಜಾಗೂ ಅನುಮಾನ ಬಂದಿದೆ. ಮಾಧವ ಮೊದಲೇ ಅನುಮಾನದಲ್ಲಿದ್ದರಿಂದ ಈಗ ಮನೆಯ ಪ್ರತಿಯೊಬ್ಬರ ದೃಷ್ಟಿಯು ಪ್ರಿಯಾಳ ಮೇಲೆಯೇ ಬೀಳಲಿದೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸತ್ಯವನ್ನು ಮುಚ್ಚಿಡಲು 1000 ಸುಳ್ಳು ಬೇಕು, ಆದರೆ ಒಂದು ಸತ್ಯ ಸಾಕು 1000 ಸುಳ್ಳನ್ನು ನೆಲಕ್ಕುರುಳಿಸಲು. ಈಗ ಆ ಸತ್ಯ ಹೊರಬರುವ ಕ್ಷಣ ಹತ್ತಿರದಲ್ಲಿದೆ. ಹಾಗಾದರೆ ನಿಜವಾಗಿಯೂ ಈ ನಕಲಿ ಚಿನ್ನದ ರಹಸ್ಯ ಬಯಲಾಗುತ್ತದೆಯಾ? ಪ್ರಿಯಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾಳಾ? ನಂದ ಕೊನೆಗೆ ಪ್ರಿಯಾಳ ಮನೆಯಿಂದ ಹೊರ ಹಾಕ್ತಾರಾ? ಅಥವಾ ಕೊನೆಯ ಕ್ಷಣದಲ್ಲಿ ಮತ್ತೆ ಯಾವುದಾದರೂ ಹೊಸ ನಾಟಕ ಮಾಡಿ ತಪ್ಪಿಸಿಕೊಳ್ತಾಳಾ ಪ್ರಿಯಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ನಾಳೆಯ ಸಂಚಿಕೆಯಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದ.